ನಮಸ್ತೆ. 20/6/2024 ಗುರುವಾರ ದಿನ ಶುಕ್ಲಪಕ್ಷ. ಇವತ್ತಿನ ತಿಥಿ ತ್ರಯೋದಶಿ, ಬೆಳಗ್ಗೆ 7:50ವರೆಗೂ. ಆನಂತರ ಚತುರ್ದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಅನುರಾಧ. ಸಂಜೆ 6:09:46 ಅನುರಾಧ ನಕ್ಷತ್ರವಿದೆ. ಆನಂತರ ಜ್ಯೇಷ್ಠ. ಅನುರಾಧ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು. ಅದರಿಂದ ಇವತ್ತಿನ ದಿನ ಶುಭಕರವಾಗಿದೆ. ನಂತರ ಬರೋದು ಜ್ಯೇಷ್ಠ, ಅಂದರೆ ಸಂಜೆ 6:10 ಮೇಲೆ. ಆ ಸಮಯ ಉತ್ತಮವಾಗಿಲ್ಲ. ಎಚ್ಚರ. ಮರಣಯೋಗ ಅಂದರೆ ಮೃತ್ಯು ಅಂತ ಬರೋದರಿಂದ ಗಮನ ಕೊಡಬೇಕು. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 5:55, ಸಂಜೆ 6:48 ಸೂರ್ಯ ಅಸ್ತಮನ. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಾಂಶಗಳನ್ನ ನೋಡೋಣ. 5:50 ದಿನ ಪೂರ್ತಿ ವೃಶ್ಚಿಕ ರಾಶಿ. ಇದು ನಕ್ಷತ್ರದ ಮೇಲೆ ರಾಶಿಗಳು ಹೋಗುತ್ತದೆ. ಇವತ್ತು 5:55 ಮಧ್ಯಾಹ್ನ 12:02 ಅನುರಾಧ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಅನುರಾಧ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ಸಂಜೆ 6:10 ಆನಂತರ ರಾತ್ರಿ 12:15 ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಅಂದರೆ ಸಂಜೆ 6:10 ಅನುರಾಧ ನಕ್ಷತ್ರವೇ ಮುಗಿಯುತ್ತದೆ. ಆಮೇಲೆ ಬರುವಂಥದ್ದು ಜ್ಯೇಷ್ಠ ನಕ್ಷತ್ರ. ಹಂಗಾಗಿ ಸಂಜೆಯವರೆಗೂ ಇವತ್ತಿನ ಸಮಯ ಚೆನ್ನಾಗಿದೆ, ಅಂದರೆ ಒಳ್ಳೆಯ ಕಾರ್ಯಗಳಿಗೆ. ಜ್ಯೇಷ್ಠ ನಕ್ಷತ್ರ ಬಂದ ಮೇಲೆ ಗಮನ ಕೊಡಿ. ರಾತ್ರಿ 12:15 ದಿನ ಪೂರ್ತಿ ಜ್ಯೇಷ್ಠ ನಕ್ಷತ್ರದ 2ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಒಳ್ಳೆಯದು ಕೆಟ್ಟದು ಅಂತ ವಿಷಯಗಳನ್ನ ನೋಡಿಬಿಡೋಣ. 100% ಅಂತಂದಾಗಲೇ 100% ದೋಷವಿರುವ ಸಮಯಗಳಲ್ಲಿ, ದಿನಗಳಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಇವತ್ತು ಫಸ್ಟ್ ಮೇಷರಾಶಿಗೆ ನೋಡಿಬಿಡೋಣ. ಮೇಷರಾಶಿಗೆ 5:55 ದಿನ ಪೂರ್ತಿ 100% ಚಂದ್ರಾಷ್ಟಮವಿದೆ. ಅಂತಂದರೆ ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದ, ಇವರಿಗೆಲ್ಲ ದೋಷ ಉಂಟು. ಇವತ್ತು 5:55 7:31 ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:58 3:35 ರಾಹುಕಾಲ. ಮಧ್ಯಾಹ್ನ 1:58 ಮೇಲೆ ಆಮೇಲೆ ಸ್ವಲ್ಪ ನೀವು ಈ ಸಮಯದವರೆಗೂ ರಾಹುಕಾಲದವರೆಗೂ ಖಂಡಿತ ಗಮನ ಕೊಡಬೇಕು. ಇದರಲ್ಲಿ ವಿಷಕಾಲವೂ ಕೂಡುತ್ತದೆ. ಸಂಜೆ 6:19 ರಾತ್ರಿ 8:27 ಮೃತ್ಯು ಇದೆ. ರಾತ್ರಿ 8:11 9:35 ವಿಷಕಾಲವಿದೆ. ರಾತ್ರಿ 11:48 ರಾತ್ರಿ 1:25 ನಕ್ಷತ್ರ ವಿಷಕಟಿಕಾ ಕಾಲವಿದೆ. ಹಾಗಾಗಿ ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಅಶುಭ ಸಮಯಗಳನ್ನ ನೋಡಿದ್ವಿ. ಇವತ್ತಿನ ಶುಭ ಸಮಯ ಬೆಳಗ್ಗೆ 7:33 ಮಧ್ಯಾಹ್ನ 1:56 ಮಧ್ಯಾಹ್ನ 3:37 ಸಂಜೆ 6:17 ಶುಭವಾಗಿದೆ. ರಾತ್ರಿ 9:37 11:50 ಶುಭವಾಗಿದೆ. ರಾತ್ರಿ 1:27 ಫುಲ್ ದಿನ ಇದರಲ್ಲಿ ಶುಭಕರವಾಗಿದೆ. ಹಂಗಾಗಿ ಬೆಳಗಿನ ಜಾವದವರೆಗೂ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಒಳ್ಳೆಯ ಸಮಯ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ನಾವು ಫಸ್ಟೇ ಹೇಳಿದಂತೆ ಅನುರಾಧ ನಕ್ಷತ್ರ ಇರುವವರೆಗೂ ಶುಭವಾಗಿದೆ ಅಂತ ಹೇಳಿದ್ವಿ. ಅನುರಾಧ ನಕ್ಷತ್ರದ ನಂತರ ಮಾತ್ರವೇ ನಾವು ಯೋಚನೆ ಮಾಡಬೇಕಾಗುತ್ತದೆ. ಇದರಲ್ಲಿ ಗಮನ ಕೊಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ತಾರಾಬಲ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಮಿತ್ರ ತಾರೆ ಇದೆ ಸಂಜೆಯವರೆಗೂ. ಆನಂತರನೂ ಕೂಡ ಪರಮ ಮಿತ್ರ ತಾರೆಯಾಗಿದೆ. ದಿನ ಕೆಟ್ಟೋದಾದರೂ ನಿಮಗೆ ಅದು ಒಳ್ಳೆಯದು ಅಂತ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ. ಎಚ್ಚರವಾಗಿರಿ ಸಂಜೆಯವರೆಗೂ. ಸಂಜೆಯ ಮೇಲೆ ಶುಭವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಅನುಕೂಲವು, ರೋಗ ವೃದ್ಧಿಯೂ ಉಂಟು. ಆದ್ದರಿಂದ ಆರೋಗ್ಯದಲ್ಲಿ ಮಾತ್ರ ಗಮನ ಕೊಟ್ಕೊಳ್ಳಿ. ಇದು ಸಂಜೆಯವರೆಗೂ. ಆನಂತರ ಟೆನ್ಷನ್ ಇದೆ, ರೋಗ ವೃದ್ಧಿ, ಅಧಿಕವಾಗಿ ದೋಷ ಬರುವಂಥ ಸಮಯವಿದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲ, ಅಂದರೆ ಸಾಧಕ ತಾರೆಯು
ಆದರೂ ಅಭಿವೃದ್ಧಿಯೂ ಕೂಡಿ ಬರುವುದರಿಂದ ಶುಭವಾಗಿದೆ ಇವತ್ತು ಸಂಜೆಯವರೆಗೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ, ಹಂಗಾಗಿ ಶುಭವಾಗಿಲ್ಲ. ನಮ್ಮ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟವಿದೆ, ಗಮನಿಸಿ ನಡ್ಕೋಬೇಕಾಗ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಖಂಡಿತವಾಗಿ ಈ ಸಮಯದ ಪ್ರಕಾರ ಕ್ಷೇಮವು ಅಭಿವೃದ್ಧಿಯೂ ಉಂಟು ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಕ್ಷೇಮ, ಶತ್ರುನಾಶ, ಶುಭಕರವಾಗಿದೆ ಸಂಜೆಯವರೆಗೂ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ವಿಪತ್ತು, ಶತ್ರುನಾಶ ಎರಡೂ ಕೂಡಿ ಬರುತ್ತದೆ. ಹಂಗಾಗಿ ಗಾಡಿಗಳಲ್ಲಿ ಹುಷಾರು. ಕೆಲವು ಕಾರ್ಯಗಳನ್ನ ಆಲೋಚನೆ ಮಾಡದೆ ಮಾಡೋಕ್ಕೆ ಹೋಗಬೇಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 1, 2, 3ನೇ ಪಾದಗಳು, ಸಂಪತ್ತು, ಶತ್ರುನಾಶ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳು ಅಲ್ಪ ಸ್ವಲ್ಪ ಇರುತ್ತದೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಮಾಡಿ ಯಾವ ಕಾರ್ಯಗಳಾದರೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆಯು ಕಾರ್ಯವಿಘ್ನ ಉಂಟು. ನಿಮ್ಮ ನಕ್ಷತ್ರ ಮನೆಯಲ್ಲಿ ಪೂಜೆ ಮಾಡಿಸ್ಕೋಬೇಕಾಗ್ತದೆ. ಖಂಡಿತವಾಗಿ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ ಇಷ್ಟೆಲ್ಲ ಉಂಟಾಗುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಆದ್ದರಿಂದ ಮಿತ್ರರಿಂದ ಪರರಿಂದಲೂ ಸಹಾಯ ಪಡೆದು ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಪಡ್ಕೋಬೋದು. ಗಮನ ಕೊಟ್ಟರೆ ಖಂಡಿತ ಗೆಲುವನ್ನು ಸಾಧಿಸಬಹುದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಉಪಾಧೆಗಳಿದೆ, ಸಂಕಟಗಳಿದೆ, ಅದನ್ನೆಲ್ಲ ಹೋಗಲಾಡಿಸಬೇಕು. ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಅನುಕೂಲ, ಆದ್ದರಿಂದ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ನಾವು ಹೇಳಿದ ಸಮಯದವರೆಗೂ ನೋಡಿಕೊಳ್ಳಿ, ಅನುರಾಧ ಇರುವವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವು ಲಾಭವೂ ಇದೆ, ಅಂದರೆ ಅನುರಾಧ ನಕ್ಷತ್ರ ಇರುವವರೆಗೂ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ, ದ್ರವ್ಯ ಲಾಭ ಇವೆಲ್ಲ ಉಂಟು ಸಂಜೆಯವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ, ಕ್ಷೇಮವು, ಧನಹಾನಿಯೂ ಉಂಟು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಬೇಕಾಗ್ತದೆ. ವೇಸ್ಟ್ ಖರ್ಚುಗಳನ್ನ ಇವತ್ತು ಮಾಡೋಕ್ಕೆ ಹೋಗಬೇಡಿ, ಅದು ಬಂದು ಸೇರುತ್ತದೆ, ಅವಾಯ್ಡ್ ಮಾಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ವಿಪತ್ತು ಉಂಟು, ಧನಹಾನಿಯೂ ಇದೆ. ಆದ್ದರಿಂದ ಇವತ್ತು ಇನ್ವೆಸ್ಟ್ ಮಾಡೋದು ಬೇಡ, ಅಂದರೆ ಬಂಡವಾಳ ಹಾಕಿ ಮಾಡುವಂಥ ಕಾರ್ಯಗಳು ಇವತ್ತು ಬೇಡ, ಇನ್ನೊಂದು ದಿನ ನೋಡಿಕೊಳ್ಳೋಣ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಧನಹಾನಿಯೂ ಇದೆ. ಆದ್ದರಿಂದಾಗಿ ಇರುವಂಥದನ್ನು ಬರುವಂಥದನ್ನು ಭದ್ರವಾಗಿಟ್ಕೊಂಡ್ರೆ ಏನೂ ದೋಷಗಳಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಅದೇ ಸಮಯದಲ್ಲಿ ಸುಖವೂ ಇರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಇವತ್ತು ಜನ್ಮತಾರೆ, ಶರೀರ ಸುಖವೆಲ್ಲ ಇದೆ. ಅದರಿಂದ ಹೆಚ್ಚಿನ ತೊಂದರೆಗಳು ಅಂತಲ್ಲ, 60% ಚೆನ್ನಾಗಿರುತ್ತದೆ. ಆ ನಂತರ ಸಂಪತ್ತು ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರ ತಾರೆ ಇದೆ, ಶರೀರ ಸುಖವಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಇವತ್ತಿನ ದಿನ ಪ್ರಕಾರ ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಬಿಡಿ. BP ಮಾತ್ರ ಸರಿಯಾಗಿ ತಗೊಳ್ಳಿ. ಯಾರ ತನ್ನ ಯುದ್ಧಕ್ಕೆ ಇವತ್ತು ಹೋಗೋದು ಬೇಡ, ಎಚ್ಚರ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ. ಆದರೂ ಸಾಯಂಕಾಲ ಮೇಲೆ ಸರಿಯಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡು ಮಾಡಿ. ಹಳೆ ಕಾರ್ಯಗಳು ಹಂಗೆ ನಡೆಯಿರಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭದಿನವಾಗಿದೆ ಸಂಜೆಯವರೆಗೂ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಆರೋಗ್ಯವು, ಅಭಿವೃದ್ಧಿಯೂ ಉಂಟು ಇವತ್ತು. ಶತಭಿಷ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಏಟು ಗಾಯಗಳಾಗುತ್ತದೆ. ಆದರೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು. ಕಾರ್ಯಗಳಲ್ಲಿ ಅನುಕೂಲ ಇದೆ, ಆದರೂ ಪ್ರಯಾಣಗಳಲ್ಲಿ ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ನೋಡ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆಯು ಕಾರ್ಯ ತಡೆಯೂ ಉಂಟು, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ನಮಸ್ಕಾರ.